ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಗುಂಡಿಗಳದ್ದೇ ದರ್ಬಾರ್. ಅಡ್ರೆಸ್ ಇಲ್ಲದಂತಹ ರಸ್ತೆ ಅಡಿಗಡಿಗೂ ಕೂಡ ಗುಂಡಿಗಳದ್ದೇ ದರ್ಬಾರ್ ಹೆಚ್ಚಾಗಿದೆ. ಮೈಸೂರು ಜಿಲ್ಲೆಯಲ್ಲಿ ಗುಂಡಿಗಳ ದರ್ಬಾರ್ ಹೆಚ್ಚಾಗಿದೆ. ಅಡ್ರೆಸ್ ಇಲ್ಲದ ರಸ್ತೆಗಳು ಅಡಿಗಡಿಗೂ ಕೂಡ ಗುಂಡಿಗಳು ಬಿದ್ದಿದೆ. ಹಲವು ಹಳ್ಳಿಗಳಲ್ಲಿ ಗುಂಡಿಗಳದ್ದೇ ಸಾಮ್ರಾಜ್ಯ. ಹುಣಸೂರು ತಾಲೂಕಿನ ಹಲವು ಗ್ರಾಮಗಳ ರಸ್ತೆ ಇದೇ ಅವ್ಯವಸ್ಥೆಯಿಂದ ಕೂಡಿರುವಂತದ್ದು. ನಮಗೆ ಸರ್ಕಾರದ ಯಾವ ಭಾಗ್ಯವೂ ಕೂಡ ಬೇಡ ಅಂತಿದ್ದಾರೆ ಅಲ್ಲಿನ ಜನ. ಜಿಲ್ಲೆಯಲ್ಲಿ ಗುಂಡಿ ಮುಚ್ಚುವಂತಹ ಭಾಗ್ಯ ನೀಡಿ ನಮಗೆ, ರಸ್ತೆ ಗುಂಡಿ ಮುಚ್ಚುವಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ ಮೈಸೂರಿನ ಜನತೆ. ಸಾಂಸ್ಕೃತಿಕ ನಗರಿಯಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಈ ಗುಂಡಿಗಳು ಕಾಣಿಸ್ಕೊಳ್ಳುತ್ತೆ. ಅಡಿಗಡಿಗೂ ಕೂಡ ಗುಂಡಿಗಳು ಕಾಣಿಸ್ಕೊಳ್ಳುತ್ತೆ. ಹಾಗೆ ಇತ್ತೀಚೆಗೆ ಮಳೆ ಬಂದಿರೋದ್ರಿಂದ ಗುಂಡಿಗಳಲ್ಲಿ ಇಷ್ಟುದ್ದ ನೀರು ಕೂಡ ನಿಂತಿರುತ್ತೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಅದರಲ್ಲಿ ವೆಹಿಕಲ್ಸ್ ಓಡಾಡಕ್ಕಾಗಲ್ಲ. ಇದರಿಂದ ಸಾಕಷ್ಟು ಸಮಸ್ಯೆಗಳಾಗುತ್ತೆ, ಆಕ್ಸಿಡೆಂಟ್ಗಳಾಗುತ್ತೆ, ಕಾಲು ಮುರ್ಕೊಳ್ತಾರೆ. ಇದರಿಂದ ಮತ್ತಷ್ಟು ಸಮಸ್ಯೆಗಳು ಹೆಚ್ಚಾಗ್ತಾ ಇರುವಂಥದ್ದು. ಇವಾಗ ಏನು ನೋಡ್ತಾ ಇದ್ದೀರಾ, ಹುಣಸೂರು ತಾಲೂಕಿನ ಉದ್ದೂರು ಚಲ್ಲಹಳ್ಳಿ ಸಂಪರ್ಕಿಸ್ತಾ ಇರುವಂತಹ ರಸ್ತೆಯ ಒಂದು ಅವ್ಯವಸ್ಥೆಯನ್ನು ನೋಡ್ತಾ ಇದ್ದೀರಾ. ಇನ್ನು ನನ್ನ ಕ್ಷೇತ್ರಕ್ಕೆ ಅನುದಾನ ನೀಡ್ತಿಲ್ಲ ಅಂತ ಶಾಸಕ GD ಹರೀಶ್ ಗೌಡ ಅವರು ಕೂಡ ಅಳಲನ್ನ ಕೂಡ ತೋಡ್ಕೊಂಡಿದ್ದಾರೆ. ಈ ಕುರಿತಂತೆ ಸಾಕಷ್ಟು ಅವ್ಯವಸ್ಥೆಗಳು ಕೂಡ ಇರುವಂಥದ್ದು. ಇನ್ನಷ್ಟು ಅಪ್ಡೇಟ್ಸ್ ಕೂಡ ಬರ್ತಾ ಇದೆ, ನೋಡ್ತಾ ಹೋಗೋಣ. ಹುಣಸೂರು ತಾಲೂಕಿನ ಉದ್ದೂರು ಮತ್ತು ಚಲ್ಲಹಳ್ಳಿ ಸಂಪರ್ಕಿಸುವಂತಹ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿರುವಂಥದ್ದು. ಅತ್ತ ನನ್ನ ಕ್ಷೇತ್ರಕ್ಕೆ ಸರ್ಕಾರ ಅನುದಾನವನ್ನೇ ನೀಡ್ತಿಲ್ಲ ಅಂತ ಹುಣಸೂರಿನ ಶಾಸಕ GD ಹರೀಶ್ ಗೌಡ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಇತ್ತ ಕ್ಷೇತ್ರದಲ್ಲಿ ಮಳೆ ನೀರಿನಿಂದ ಗುಂಡಿಗಳೆಲ್ಲವೂ ಕೂಡ ತುಂಬಿ ಹೋಗಿದೆ. ಗುಂಡಿ ಯಾವುದು, ರಸ್ತೆ ಯಾವುದು ತಿಳಿಯದೆ ವಾಹನ ಸವಾರರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಪ್ರತಿನಿತ್ಯ ಕೂಡ ಆಸ್ಪತ್ರೆಯ ಪಾಲಾಗ್ತಿದ್ದಾರೆ ವಾಹನ ಸವಾರರು. ಹುಣಸೂರು ಶಾಸಕ GD ಹರೀಶ್ ಗೌಡ ಅವರು ಕೂಡ ತಮ್ಮ ಕ್ಷೇತ್ರದ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ ಮಾತನಾಡಿರುವಂಥದ್ದು. ಹಾಗೆ ಅನುದಾನ ಸಿಗ್ತಾ ಇಲ್ಲ, ಏನ್ ಮಾಡೋದು, ಸಂಪೂರ್ಣವಾಗಿ ಹದಗೆಟ್ಟಿದೆ ರಸ್ತೆ, ಆದರೆ ಅನುದಾನ ಸಿಕ್ಕರೆ ಏನಾದರೂ ಮಾಡ್ಬೋದು, ಅನುದಾನ ಸಿಗ್ತಾ ಇಲ್ಲ ಅಂತ ತಮ್ಮ ಅಳಲನ್ನ ಕೂಡ ತೋಡ್ಕೊಂಡಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಅದರಲ್ಲಿ ಗುಂಡಿ ಯಾವುದು, ರಸ್ತೆ ಯಾವುದು, ಹಳ್ಳ ಯಾವುದು ಒಂದು ಗೊತ್ತಾಗ್ತಾ ಇಲ್ಲ. ಏನಿಲ್ಲ, ಡಾಂಬರ್ ಎಲ್ಲ ಕಿತ್ತೋಗಿದೆ, ಹಾಳಾಗೋಗಿದೆ. ಇತ್ತೀಚೆಗೆ ಮಳೆ ಬೇರೆ ಬರ್ತಾ ಇರುವಂಥದ್ದು. ಈ ಎಲ್ಲ ಅವ್ಯವಸ್ಥೆಗಳಿಂದ ಪ್ರತಿನಿತ್ಯ ಆಸ್ಪತ್ರೆಯ ಪಾಲಾಗ್ತಾ ಇದ್ದಾರೆ ಆ ಒಂದು ರಸ್ತೆಯಲ್ಲಿ ಓಡಾಡ್ತಾ ಇರುವಂತಹ ಜನರು ಅಂತಾನೆ ಹೇಳ್ಬೋದು. ಮಳೆ ಬಂದ್ರೆ ಸಾಕು ಕೆರೆಯಂತಾಗುವಂತಹ ರಸ್ತೆಗಳು. ಮಳೆ ನೀರಿನಿಂದ ಗುಂಡಿಗಳು ಕಾಣದೆ ಪರದಾಡ್ತಾ ಇದ್ದಾರೆ ವಾಹನ ಸವಾರರು. ನಡು ರಸ್ತೆಯಲ್ಲೇ ಬೀಳುವಂತಹ ವಾಹನ ಸವಾರರು. ಗುಂಡಿಗಳಿಂದ ಜನರ ಪ್ರಾಣಕ್ಕೆ ಸಂಚಕಾರ ಬಂದೊದಗಿದೆ. ಆದರೂ ಕೂಡ ಕಣ್ಮುಚ್ಚಿ ಕುಳಿತಿದ್ದಾರೆ ಅಧಿಕಾರಿಗಳು. ಓಟ ಹಾಕಿದ ಜನರಿಂದ ರಾಜಕಾರಣಿಗಳಿಗೆ ಹಿಡಿಶಾಪವನ್ನ ಹಾಕ್ತಾ ಇದ್ದಾರೆ. ಓಟ ಹಾಕಿದ ಜನರು ರಾಜಕಾರಣಿಗಳಿಗೆ ಹಿಡಿಶಾಪ ಹಾಕ್ತಾ ಇದ್ದಾರೆ. ಸತ್ತ ಮೇಲೆ ಬರ್ತೀರಾ ಅಂತ ಜನ ಆಕ್ರೋಶವನ್ನ ಕೂಡ ತೋರಿಸ್ತಾ ಇದ್ದಾರೆ. ನೋಡಿ, ಮಳೆ ಬಂದ್ರೆ ಸಾಕು ನಿಜಕ್ಕೂ ಕೂಡ ಕೆರೆ ಅಂತಾಗಿರ್ತಕ್ಕಂಥ ರಸ್ತೆಗಳು. ಈ ಕುರಿತಂತೆ ಸಾರ್ವಜನಿಕರು ಕೂಡ ಮಾತನಾಡಿದ್ದಾರೆ. ಅಲ್ಲಿ ವಾಹನ ಸವಾರರು ಕೂಡ ಏನ್ ಮಾತನಾಡಿದ್ದಾರೆ ನೋಡ್ಕೊಂಡ್ ಬರೋಣ. ಎಲ್ಲಾ ಯೋಜನೆಗಳನ್ನ, ಭಾಗ್ಯಗಳನ್ನ ಕೊಟ್ಟಂತ CM ಸಿದ್ದರಾಮಯ್ಯನವ್ರೆ, ಈಗ ನಾವು ನಿಮ್ಗೆ ಕೇಳುವಂಥದ್ದು ಇಷ್ಟೇ, ರಸ್ತೆ ಟ್ಯಾಕ್ಸ್ ಗೀಕ್ಸ್ ಅದು ಇದು ಎಲ್ಲಾನು ಕಟ್ಟಬೇಕಾಗಿರೋದನ್ನ ನಾವುಗಳು ಇವತ್ತು ಗುಂಡಿ ಮುಚ್ಚುವಂತ ಭಾಗ್ಯನ ದಯವಿಟ್ಟು ಕೊಡಿ. ಈಗ ಮಳೆ ಎಲ್ಲ ಇದು ನಮ್ದು ರೈತರು ಗುಂಡಿ ಕೊಟ್ಟಿದೆ. ಗುಂಡಿ ಮೇಲೆ ಇದು ನೋಡೋರೆ ಯಾರು. ಈಗ ನಾವೇ ನೋಡಿ, ನೀವು ಬರ್ತಾ ಇದ್ರಲ್ಲ ಎಷ್ಟು ಸ್ಪೀಡಲ್ಲಿ ಬರ್ತಾ ನಮ್ಮ ಗಾಡಿ ಸೆಕೆಂಡ್ಗೆ ವಾರ ಇದೆಲ್ಲ ಬಿಡ್ಬೇಕು. ಗಾಡಿ ಓಡ್ಸಕೈತದ ಹಿಂಗ ಆಗ್ಬಿಟ್ರೆ ಗಾಡಿ ಎಲ್ಲಿ ಓಡಾಡ್ತವೆ? ಏನ್ ತುಂಬ್ಕೊಂಡು ಹೋಗ್ತಿದ್ರ ಸರ್? ರಾಗಿ ತಗೊಂಡ್ ಹೋಗ್ತೀವಿ, ನೋಡಿ ಹೋಗಕ್ಕಾಗ್ತಿಲ್ಲ. ಓಕೆ, ಎಷ್ಟು ವರ್ಷದ ರೋಡ್ ಹಿಂಗೆ ಇದೆ ಸರ್?